ಡಾಕ್ಟರ್, ಇವತ್ತಿನ ನಮ್ಮ ಟಾಪಿಕ್ ಬಂದು ಥೈರಾಯ್ಡ್. ನನಗೆ ಸ್ವಲ್ಪ ಗಂಟಲು ಸರಿ ಇಲ್ಲ ಆ್ಯಕ್ಚುಲಿ. ಸೊ ಇಲ್ಲಿಂದನೇ ಶುರು ಮಾಡ್ತೀನಿ. ಯಾಕೆ ಪದೇ ಪದೇ ಗಂಟಲು ನೋವು ಕಾಣಿಸ್ಕೊಳ್ಳೋದಾಗಿರಬಹುದು, ಈ ರೀತಿ ವಾಯ್ಸ್ ಚೇಂಜ್ ಆಗೋದಿರಬಹುದು, ಈ ಒಂದು ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಕಾರಣ ಏನು ಅಂತ? ಥೈರಾಯ್ಡ್ ಅಂದರೆ ನಾರ್ಮಲ್ ನಾವು ಇದಕ್ಕೆ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಹೇಳ್ತಾರೆ. ಯಾಕೆ ಲೈಫ್ ಸ್ಟೈಲ್ ಡಿಸೀಸ್ ಹೇಳ್ತಾರೆ ಅಂದರೆ, ಇವಾಗ ಮುಂಚೆ WHO ರಿಪೋರ್ಟ್ ಪ್ರಕಾರ ಈ ಥರ ಪ್ರಾಬ್ಲಮ್ ತುಂಬ ಕಡಿಮೆ ಬರ್ತಿತ್ತು. ಬಟ್ ಇವಾಗ ಹೆಂಗಿದೆ ಅಂದರೆ ಈ ಥರ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿದೆ. ಯಾಕೆಂದರೆ ರೇಷೋ ಪ್ರಕಾರ ಚೆಕ್ ಮಾಡಿದ್ರೆ 2:1 ಈ ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಆಗುತ್ತೆ. ಇವಾಗ 2:1 ಅಂದರೆ ಯಾವ ಕಡೆ ಜಾಸ್ತಿ ಇರುತ್ತೆ, ಫಿಮೇಲ್ಸಲ್ಲಿ 2% ಜಾಸ್ತಿ ಇರುತ್ತೆ, ಮೇಲಲ್ಲಿ 1%. ಸೊ ಅದಕ್ಕೆ 2:1 ನಾವು ಅದಕ್ಕೆ ಡಿವೈಡ್ ಮಾಡ್ತಾರೆ. ಈ ಕಾಯಿಲೆ ಬರೋದು ಮೇನ್ ಕಾರಣ ಏನಿದೆ ಅಂದರೆ, ನಾರ್ಮಲ್ ಆಗಿ ಬಾಡಿಯಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಇವಾಗ ಲೈಫ್ ಸ್ಟೈಲ್ ಚೇಂಜ್ ಅಂದರೆ ಏನಾಗುತ್ತೆ, ಬಾಡಿಯಲ್ಲಿ ಸಿಕ್ರೇಷನ್ ಆಫ್ ಹಾರ್ಮೋನ್ಸ್ ತುಂಬ ಜಾಸ್ತಿ ಹಾರ್ಮೋನ್ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣದಿಂದ ಏನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಸ್ವಲ್ಪ ಚೇಂಜಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಚೇಂಜಸ್ ಬಂದರೆ ಏನಾಗುತ್ತೆ, ಬಾಡಿನಿಂದ ತುಂಬ ಅಬ್ನಾರ್ಮಲ್ ಆ್ಯಕ್ಟಿವಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಕಾರಣಗಳೇನಿರುತ್ತೆ ಅಂದರೆ, ನಾರ್ಮಲ್ ಆಗಿ ಫಸ್ಟ್ ಏಜ್ ಫ್ಯಾಕ್ಟರ್ ಮೇಲೆ ಇದು ಕೌಂಟ್ ಮಾಡ್ತಾರೆ. ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಮುಂಚೆ 35 to 40 ಏಜಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಬಟ್ ಇವಾಗ ಹೆಂಗಿದೆ ಅಂದರೆ, ಒನ್ ಆಫ್ ದಿ ಮೇಜರ್ ಕಾರಣಗಳು ಚೆಕ್ ಮಾಡಿದ್ರೆ ಹೆರಿಡಿಟ್ರಿ ಹೇಳ್ತಾರೆ. ಹೆರಿಡಿಟ್ರಿ ಅಮ್ಮ ಅಪ್ಪ ಕಡೆಯಿಂದ ಪ್ರಾಬ್ಲಮ್ ಇದೆ ಅಂದರೆ ಆಟೋಮೆಟ್ಲಿ ಅವ್ರಿಗೆ ನೆಕ್ಸ್ಟ್ ಜನ್ರೇಷನಲ್ಲಿ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಕೋರಿಲೇಟ್ ಮಾಡಿದ್ರೆ ಏಜ್ ಫ್ಯಾಕ್ಟರ್ ಜೊತೆ ಇದು ಪ್ರಾಬ್ಲಮ್ ನಾವು ನೋಟಿಸ್ ಮಾಡ್ತಾರೆ. ಲೈಕ್ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಬರ್ತಿದೆ. ಸೊ 5 ವರ್ಷ ಮಕ್ಕಳಿಗೆ ಇಲ್ಲಾಂದರೆ 10 ವರ್ಷ ಮಕ್ಕಳಿಗೆ ಕೂಡ ಈ ಥರ ಪ್ರಾಬ್ಲಮ್ ಜಾಸ್ತಿ ನಾವು ಕಾಣಿಸ್ಬೋದು. ಸೊ ಏಜ್ ಫ್ಯಾಕ್ಟರ್ ಅದಕ್ಕೆ ಹಂಗೆ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ಹೆರಿಡಿಟ್ರಿ ಆಗುತ್ತೆ. ಆದಮೇಲೆ ಸೆಕ್ಸ್ ರೇಷೋ ಮೇಲೆ ಹೇಳ್ತಾರೆ, 2:1 ಡಿವೈಡ್ ಆಗುತ್ತೆ. 2 ಕಡೆ ಅಂದರೆ ಫಿಮೇಲ್ ಸೈಡ್ ಜಾಸ್ತಿ ಈ ಥರ ಪ್ರಾಬ್ಲಮ್ ನಾವು ನೋಟಿಸ್ ಮಾಡ್ತಾರೆ. ಅದಕ್ಕೆ ಕೂಡ ರೀಸನ್ಸ್ ಇರುತ್ತೆ. ಯಾಕೆಂದರೆ ತುಂಬ ಜನಕ್ಕೆ ಅದಕ್ಕೆ ಸ್ಟ್ರೆಸ್ ಒನ್ ಆಫ್ ದಿ ಫ್ಯಾಕ್ಟರ್ ಹೇಳ್ತಾರೆ, ಇಲ್ಲಾಂದರೆ ಅವ್ರದ್ದು ಲೈಫ್ ಸ್ಟೈಲ್ ಹೇಳ್ತಾರೆ. ಯಾಕೆಂದರೆ ತುಂಬ ಜನ ಟೈಮ್ ಟು ಟೈಮ್ ಊಟ ತಿಂಡಿ ಮಾಡಲ್ಲ. ಆ ಕಾರಣದಿಂದ ಕೂಡ ಅವ್ರ ಮೇಲೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಬರೋದು ಮೇಜರ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಕೂಡ ಇರುತ್ತೆ. ಪ್ರೆಗ್ನೆನ್ಸಿ ಆದಮೇಲೆ ತುಂಬ ಜನಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜನಕ್ಕೆ ಪ್ರೆಗ್ನೆನ್ಸಿವರೆಗೂ ಇರುತ್ತೆ, ಸ್ವಲ್ಪ ಜನಕ್ಕೆ ಪ್ರೆಗ್ನೆನ್ಸಿ ಆದಮೇಲೆ ಕಂಟಿನ್ಯೂ ಆಗಿರುತ್ತೆ. ಸೊ ಒನ್ ಆಫ್ ದಿ ಫ್ಯಾಕ್ಟರ್ಸಲ್ಲಿ ಫಿಮೇಲಲ್ಲಿ ಆ ಥರ ಕೌಂಟ್ ಆಗುತ್ತೆ. ಮೇಲಲ್ಲಿ ರೇಷೋ ಯಾಕೆ ಕಡಿಮೆ ಇರುತ್ತೆ ಅಂದರೆ, ಸ್ವಲ್ಪ ಟೈಮ್ ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್, ಡೇ ಟು ಡೇ ಎಕ್ಸಸೈಸ್ ಅಲ್ಲಿ ಸ್ವಲ್ಪ ಡಿಪೆಂಡೆನ್ಸ್ ಇರುತ್ತೆ. ಅವ್ರಿಗೆ ಮೇಜರಾಗಿ ಬರೋದು ಕಾರಣ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿನಿಂದ ಡಿಪೆಂಡ್ ಆಗಿ ಕೋರಿಲೇಷನಲ್ಲಿ ಈ ಥರ ಪ್ರಾಬ್ಲಮ್ ಹೇಳ್ಬೋದು. ಲೈಕ್ ಅವ್ರಿಗೆ ಈ ಥರ ಪ್ರಾಬ್ಲಮ್ನಿಂದ ಬರ್ತಿದೆ. ಇನ್ಸೋಮೇನಿಯಾ ಕಂಡೀಷನ್ಸ್ ಹೇಳ್ತಾರೆ. ಯಾರಾದ್ರಿಗೆ ನೈಟ್ ಶಿಫ್ಟ್ಸ್ ಆ ಥರ ಇದೆ, ಅವ್ರದ್ದು ವರ್ಕ್ ಲೋಡ್ ಜಾಸ್ತಿನಿಂದ ಏನಾಗುತ್ತೆ, ನಿದ್ದೆ ಕರೆಕ್ಟಾಗಿ ಬರಲ್ಲ. ಅದರಿಂದ ಕೂಡ ನಮ್ಮ ಲೈಫ್ ಸ್ಟೈಲ್ ಮೇಲೆ ತುಂಬ ಇಫೆಕ್ಟ್ ಆಗುತ್ತೆ. ಸೊ ಆ ಇಫೆಕ್ಟ್ನಿಂದ ಏನಾಗುತ್ತೆ ಅಂದರೆ, ತುಂಬ ಜನಕ್ಕೆ ಥೈರಾಯ್ಡ್ ಇಶ್ಯೂಸ್ ಜನ್ರೇಟ್ ಆಗಿ ಬರುತ್ತೆ. ಒಬೆಸಿಟಿ, ಯಾರಾದ್ರಿಗೆ ವೇಟ್ ಜಾಸ್ತಿ ಆಗಿ ದಪ್ಪ ಆಗ್ತಿರುತ್ತೆ ಅಂದರೆ ಅವ್ರಿಗೆ ಕೂಡ ಒನ್ ಆಫ್ ದಿ ರೀಸನ್ಸಲ್ಲಿ ಈ ಥರ ಪ್ರಾಬ್ಲಮ್ ಜಾಸ್ತಿ ನಾವು ನೋಟಿಸ್ ಮಾಡ್ಬೋದು. ಮೆಂಟಲ್ ಸ್ಟ್ರೆಸ್ ಆ ಥರ ಇದೆ, ಅವ್ರ ಇಮೋಷ್ನಲ್ ಸ್ಟ್ರೆಸ್ ಇದೆ, ಅವ್ರಿಗೆ ಕೂಡ ಸ್ವಲ್ಪ ಜನಕ್ಕೆ ಈ ಕಾರಣದಿಂದ ಅವ್ರಿಗೆ ಕೂಡ ಪ್ರಾಬ್ಲಮ್ ಬರುತ್ತೆ. ಸ್ಮೋಕಿಂಗ್, ಡ್ರಿಂಕಿಂಗ್ ಆ ಥರ ಏನಾದರೂ ಅಭ್ಯಾಸ ಇದೆ ಅಂದರೆ ಆ ಕಾರಣದಿಂದ ಕೂಡ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಯಾರಾದರೆ ಏನಾದರೆ ಮೆಡಿಕೇಷನ್ಸ್ ಮೇಲೆ ಇದೆ, ಲೈಕ್ ಡಯಾಬಿಟೀಸ್ ಆ ಥರ, ಅವ್ರು ಏನಾದರೂ ಬೇರೆ ಮೆಡಿಕೇಷನ್ಸ್ ಮೇಲೆ ಇದೆ, ಆ ಮೆಡಿಕೇಷನ್ ಸೈಡ್ ಇಫೆಕ್ಟ್ನಿಂದ ಕೂಡ ನಾವು ನೋಟಿಸ್ ಮಾಡ್ಬೋದು ಈ ಥರ ಪ್ರಾಬ್ಲಮ್ ಬರ್ತಿದೆ. ಸೊ ಅದಕ್ಕೆ ಈ ಥರ ಪ್ರಾಬ್ಲಮ್ ಒನ್ ಆಫ್ ದಿ ಕಾರಣಗಳಲ್ಲಿ ನಾವು ನೋಟಿಸ್ ಮಾಡ್ತಾರೆ. ಪ್ಲಸ್ ಯಾರಾದ್ರಿಗೆ ಏನಾದರೂ ಮೇಜರ್ ಮೈನರ್ ಸರ್ಜರಿ ಆಗಿದೆ ಅಂದರೆ ಆ ಕಾರಣಗಳು ಇಫೆಕ್ಟ್ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ನಾವು ನೋಡ್ಬೋದು. ಲೈಕ್ ಅವ್ರಿಗೆ ಥೈರಾಯ್ಡ್ ಬರ್ತಿದೆ. ಡಯಾಬಿಟೀಸ್ ಯಾರಾದ್ರಿಗೆ ಇದೆ ಅಂದರೆ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಕೂಡ ಥೈರಾಯ್ಡ್ ನಾವು ನೋಡ್ಬೋದು, ಲೈಕ್ ಅವ್ರಿಗೆ ಬರ್ತಿದೆ. ಸೊ ಇಷ್ಟು ಕಾರಣಗಳಿರುತ್ತೆ ಪರ್ಸನ್ ಟು ಪರ್ಸನ್ ಮೇಲೆ ಥೈರಾಯ್ಡ್ ಜನ್ರೇಟ್ ಆಗಿ ಆ್ಯಸ್ ಎ ಕಾಣಿಸ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.